ಏನಂದರೆ ಈಗ ಇವರು ಬಡವರು ಏನು ವರ್ಷಿಣಿ ಅಂತೇನಿದೆ ಹೆಣ್ಮಗು ಸತ್ತೋಗಿದ್ದಾನೆ. ಅವರು ಭಯಸ್ಥರು, ಅವ್ರ ತಂದೆನೂ ಭಯಸ್ಥರು. ಈ ಹುಡುಗ ಅವರು ಅವ್ರ ಫ್ಯಾಮಿಲಿ ಮತ್ತು ಅವ್ರ ಕುಟುಂಬದವರು ಪ್ರಬಲವಾಗಿ ಇರೋರು. ಆಮೇಲೆ ಆ ಹುಡುಗ ಏನು ಅರುಣ್ ಅಂತಿದ್ದಾನೆ, ಆ ಹುಡುಗ ಈ ಹಿಂದೆ ಬೇರೆ ಕೊಲೆ ಕೇಸಲ್ಲಿ ಅಪರಾಧಿ ಆಗಿರ್ತಾನೆ. ಆ ಮಗುವಿಗೆ ಬಲಾತ್ಕಾರವಾಗಿ ಒತ್ತಾಯ ಮಾಡಿದ್ದಾರೆ, ನಾನು ಲವ್ ಮಾಡೋ ನನ್ನ ವಿಚಾರದಲ್ಲಿ ಮಾಡು ಅಂತ. ಆ ಹುಡುಗಿ ಒಪ್ಪಿರಲ್ಲ. ಹತ್ರ ಅವ್ರ ಕುಟುಂಬ ಅವ್ರ ಮನೆ ಥರ ಇರೋದ್ರಿಂದ ಅವರು ಬೆದರಿಸಿ ಇದು ಮಾಡಿದ್ದಾನೆ. ಆಮೇಲೆ ಆ ಹುಡುಗಿ ಒಪ್ಪತಾ ಇದ್ದಾಗ ಏನು ಮಾಡೋಣ ಇವನು, ಆ ಹುಡುಗಿ ಹಿಂಬಾಲಿಸ್ಕೊಂಡು ಹೊಡೆದ ಮೇಲೆ ಆಗ ಆ ಹುಡುಗಿ ಏನು ಮಾಡಿದ್ರೆ ಸತ್ತೋಗಿದ್ದಾನೆ. ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾನೆ. ಆಮೇಲೆ ಅವ್ರ ಕುಟುಂಬದವ್ರಿಗೆಲ್ಲ ಗೊತ್ತಾದ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ ಪೊಲೀಸವರು. FIR ಮಾಡಿದ್ದಾರೆ. FIR ಮಾಡಿ 15 ದಿವಸ ಆಗಿದೆ. ಇಲ್ಲಿವರೆಗೂ ಅಪರಾಧಿನ ಬಂಧಿಸಿಲ್ಲ. ಅಪರಾಧಿ ರಾಜಾರೋಷವಾಗಿ ಎಲ್ಲ ಕಡೆ ತಿರುಗಾಡ್ಕೊಂಡಿದ್ದಾನೆ. ನೀವು ಪೊಲೀಸರು ವಿಳಂಬ ಮಾಡಿಕೊಂಡು ಏನು ಮಾಡ್ತಾ ಇದ್ದಾರೆ, ಸಿಗ್ತಾ ಇಲ್ಲ ಅಂತ. ಅದರಿಂದ ಇವರು ಶಕ್ತಿ ಇಲ್ಲದೆ ಇರೋರು, ಇವರು ನ್ಯಾಯಕ್ಕಾಗಿ ಬೇಕು ಅಂತ ಕೆಲವು ಕಡೆ ವಿಷಯ ತಿಳಿಸಿದ್ದಾರೆ. ಆದ್ರೂ ಯಾರೂ ಸ್ಪಂದಿಸಿಲ್ಲ. ಆಗ ನಾವು ನಮ್ಮ ಬಹುಜನ್ ಸಮಾಜ್ ಪಾರ್ಟಿ, ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ಅವರು ಏನಿದ್ದೀವಿ, ಈ ದಿನ ಸಭೆ ಇತ್ತು. ಈ ಸಭೆಯಲ್ಲಿ ಅವರು ಬಂದು ನಮಗೆ ಎಲ್ಲ ವಿಚಾರವನ್ನು ತಿಳಿಸ್ತು. ಈ ಥರ ನಮ್ಮ ಎಣ್ಣೆ ಆಗಿದೆ, ಒಂದು ಪ್ರಶ್ನೆ ಕೊಡಿ ಅಂತ. ಅದ್ರ ಪರವಾಗಿ ನಾವು ಈಗೆಲ್ಲನೂ ಈ ಸಭೆಯಲ್ಲಿ ತೀರ್ಮಾನ ಮಾಡಿ ಮುಂದಿನ ಇವ್ರಿಗೇನ ಇವ್ರ ಕುಟುಂಬಕ್ಕೆ ಮತ್ತೆ ಇವ್ರು ಪ್ರಬಲವಾಗಿರೋದ್ರಿಂದ, ಯಾರು ಅಪರಾಧಿ ಪ್ರಬಲವಾಗಿರೋದ್ರಿಂದ ಅವ್ರ ಕುಟುಂಬ ಎಲ್ಲನೂ ಅವರಿಂದ ಭಯ ಬಿತ್ಕೊಂಡ್ಬಿಟ್ಟಿದ್ದಾರೆ. ಇವರೆಲ್ಲರೂ ನಮ್ಮನ್ನ ಏನು ಮಾಡ್ತಾರೋ ಎತ್ತೋ ಅಂತ ಇವರು ಭಯದಲ್ಲಿದ್ದಾರೆ. ಆ ಭಯದಲ್ಲಿರೋದ್ರಿಂದ ಅವ್ರ ಕುಟುಂಬಕ್ಕೆ ರಕ್ಷಣೆ ಬೇಕು ಮತ್ತು ಅಪರಾಧಿನ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಪೊಲೀಸರು. ಅದಕ್ಕೋಸ್ಕರ ಅವ್ರನ್ನ ಇಮ್ಮಿಡಿಯೇಟು ಈ ಕೂಡಲೇ ಅವ್ರನ್ನ ಬಂಧಿಸ್ಬಿಟ್ಟು ಅವ್ರಿಗೆ ಶಿಕ್ಷೆ ಕೊಡಬೇಕು. ಆಮೇಲೆ ಅವರು ಕುಟುಂಬದವರು ಇಂದ ಅವ್ರಿಗೆ ಪ್ರಾಣ ಬೆದರಿಕೆ ಐತೆ. ಯಾರಿಗೆ? ಆ ಹುಡುಗಿಯವರು ಕುಟುಂಬದವ್ರಿಗೆ. ಅದಕ್ಕೆ ರಕ್ಷಣೆನೇ ಬೇಕು ಅವ್ರಿಗೆ. ಆದರೆ ಪೊಲೀಸರು ಏನಾದರೂ ಒತ್ತಡಕ್ಕೆ ಮಾಡೋದು ಕ್ರಮ ಕೈಗೊಂಡಿಲ್ಲ ಅಂತನಾ? ಅಂದರೆ ಈಗ 15 ದಿವಸ ಆದರೆ FIR ಆದ್ರೆ ಅಟ್ರಾಸಿಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ದೌರ್ಜನ್ಯ ಕಾಯ್ದೆಯಲ್ಲಿ ಕೇಸ್ ಬುಕ್ ಆದ್ರೂ ಇನ್ನೂ ಅವ್ರನ್ನ ಅರೆಸ್ಟ್ ಮಾಡಲಿ ಅಂದರೆ ಇನ್ನೂ ಒತ್ತಡಕ್ಕೆ ಮಾಡಿದ್ದು ಅವರು ಡಿಲೇ ಮಾಡ್ತಾ ಇರೋದು. ಸರ್ ಎಷ್ಟು FIR ಆಗಿ ಎಷ್ಟು ದಿನ ಆಗಿದೆ ಸರ್? ಆಯಿತು 15-20 ದಿನ ಆಗಿತ್ತು. ಅಲ್ಲ, ಈಗ ರಾಜಾರೋಷ ಬೇಲ್ ಹೆಂಗೆ ಸಿಗ್ತದೆ ಸರ್? ಈಗ ಅಟ್ರಾಸಿಟಿ ಕೇಸ್ಗೆ ಎಲ್ಲಿ ಬೇಲ್ ಸಿಗ್ತದೆ? ಅರ್ಜೆಂಟ್ಗೆ ಯಾರು ಬೇಲ್ ಸಿಗೋದೇ ಇಲ್ಲ. ಅದರಿಂದ ಅವ್ರನ್ನ ಯಾವುದೇ ಕಾರಣಕ್ಕೂ ಅವ್ರು ಎಷ್ಟೇ ಪ್ರಬಲವಾಗಿದ್ರು, ಎಷ್ಟೇ ಇದ್ದಿದ್ರು, ಅದು ರಾಜಕೀಯ ಅಧಿಕಾರ ಇನ್ನೊಂದು ಮತ್ತು ಏನು ಇದ್ರೂ ಅವ್ರನ್ನ ಕೂಡಲೇ ಅದನ್ನ ಬಿಟ್ಟು ಪರಿಶಿಷ್ಟ ಜಾತಿ ಬಡವರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ರಕ್ಷಣೆ ಕೊಡಂಗೆ ನೆಕ್ಸ್ಟ್ ಅವ್ರಿಗೆ ನ್ಯಾಯ ಸಿಗಬೇಕು. ಗುರುವಾರ 5 ಗಂಟೆಯಲ್ಲಿ ಏನೋ ಹೊಡೆದಿದ್ದಾನೆ. ನಮಗೆ ಅದು ವಿಷಯ ಗೊತ್ತಿಲ್ಲ. ಶುಕ್ರವಾರ ಮಧ್ಯಾಹ್ನ ನಾವು ಯಾರು ಇರ್ಲಿಲ್ಲ ಮನೆಯಲ್ಲಿ. ಶುಕ್ರವಾರ ಒಂದು ಮಧ್ಯಾಹ್ನ ಹಂಗೆ ನೇಣು ಹಾಕೊಂಡು ಆ ನೇಣು ಹಾಕೊಂಡ್ಮೇಲೆ ಫೋನ್ ನಾವು ನೋಡಿದ್ರಿ, ಮೆಸೇಜ್ಗಳಿದ್ವು. ಅದನ್ನ ಪೊಲೀಸ್ ಸ್ಟೇಷನ್ಗೆ ಎತ್ಕೊಂಡ್ಬಂದು ಕೊಟ್ಟದ್ಮೇಲೆ ಅವರು ಮಾಮೂಲಿ ತರ ಕಂಪ್ಲೇಂಟ್ ಅಂದ್ಬಿಟ್ಟು ಸುಮ್ಮನೆ. ನಮಗೂ ಗೊತ್ತಾಗಿಲ್ಲ. ಆಮೇಲೆ ಪಕ್ಕದಲ್ಲಿ ಯಾರೋ ವಿಡಿಯೋ ಇದು ಹೊಡೆದಿರೋ ವಿಡಿಯೋ ಇದೆ, CC ಕ್ಯಾಮ್ರಾ, ಚೆಕ್ ಮಾಡಿಸ್ರಿ ಅಂದ್ರು. ಆಮೇಲೆ ಚೆಕ್ ಮಾಡ್ಸೋಣ ಅಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಅವ್ರನ್ನೇ ಕರ್ಕೊಂಡು ಹೋದ್ರು. ಡಿಪಾರ್ಟ್ಮೆಂಟ್ ಸಿಕ್ಕಿದ್ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿಸಿ ಅಟ್ರಾಸಿಟಿ ಕೇಸ್ ಆಗಿ ಇವತ್ತು 15 ದಿವಸ ಆಗುತ್ತೆ. ನಾವು ಹೋದಾಗೆಲ್ಲ 2 ದಿವಸ ಅಂತ ಹಿಡಿತೀರಿ ಅಂತ ಹೇಳ್ತಾನೆ. ಈಗ ಆರೋಪಿ ಇಲ್ಲಿ ಓಡಾಡ್ಕೊಂಡಿದ್ದಾರೆ ಅಂತ? ಇಲ್ಲ, ಅವನು ನಮ್ ಕಣ್ಣಿಗೆ ಏನು ಕಾಣಿಸಿಲ್ಲ. ಅವನೆಲ್ಲನ ಇದ್ರೇನು ಹಿಡಿಬೇಕು. ಇಷ್ಟ ದಿವಸ ಆಗಿದೆ FIR ಆಗಿ, ಬಿಟ್ಟು ಈ ತರ ಮಾಡೋದು.
ಈಗ ಮೆಸೇಜ್ ನೀವು ನೋಡಿದಾಗ ಏನೇನಿತ್ತು ಮೆಸೇಜ್ ಅಲ್ಲಿ? ಸರ್ ವಾಯ್ಸ್ ಮೆಸೇಜ್ ಮಾತ್ರ ಮಾಡಿದ್ವಿ ಹ್ಮ್. ನಾವು ಅಷ್ಟು ಇದ್ರಲ್ಲಿ ನೋಡಿಲ್ಲ. ಅದ್ ನೋಡ್ಬಿಟ್ಟು ಹಂಗ್ ಕೊಟ್ರು ಪೊಲೀಸರು ಹ್ಯಾಂಡ್ ಓವರ್ ತಗೊಂಡ್ರು ಅಷ್ಟೇ ಸರ್. ನಿಮ್ಗೇನಾದ್ರು ಮಾಹಿತಿ ಇಬ್ಬರ ಮಧ್ಯೆ ಏನಾದ್ರು ನಮ್ಗೆ ಜಸ್ಟ್ ಸ್ನೇಹನ ಸರ್ ಅವ್ರು ಪ್ರೀತಿನ? ತೀರೋದ್ಮೇಲೆ ಆ ಮೊಬೈಲ್ ನೋಡಿದ್ಮೇಲೆ ನಮ್ಗೆ ಗೊತ್ತಾಗಿತ್ತು. ಅಲ್ಲಿವರೆಗೂ ನಮ್ಗೆ ಗೊತ್ತಿತ್ತು. ಅವ್ರ ತಾಯಿ ಅವರು ನಿಮ್ಮ ಹತ್ರ ಏನಾದ್ರು ವಿಚಾರ ಹಂಚ್ಕೊಂಡಿಲ್ಲ ಮಾಡ್ತಾ ಇದ್ದಾರೆ? ಯಾರಿಗೂ ಹೇಳಿಲ್ಲ ಸರ್. ಈ ಹೊಡೆದಿರೋ ವಿಚಾರನೂ ಹೇಳಿಲ್ಲ ಸರ್. ಅಲ್ಲಿ ಹೊಡೆದಿರೋದು ಯಾರ್ಯಾರೋ ನೋಡಿದಾರೆ, ಆ ಅವಮಾನ ಕಾರಣಕ್ಕೆ ಬಂದು ನೇಣ. ಈಗ ಏನಾಗ್ಬೇಕು ನಿಮ್ಗೆ? ಏನು ನ್ಯಾಯ ಬೇಕು ಸರ್? ಅವನು ಶಿಕ್ಷೆ ಕೊಡ್ಬೇಕು, ನಮ್ಮ ಕಾನೂನು ಪ್ರಕಾರ ಶಿಕ್ಷೆ. ಅವನು ಈ ತರ ಯಾರ ಹೆಣ್ಮಕ್ಳ ಜೀವನದಲ್ಲೂ ಆಟ ಆಡ್ಬಾರ್ದು. ಆಗಿರೋ ಸಮಯ ಆಗಿ ಆ ಹುಡುಗಿ ಈಗ ಅಂಗಡಿಗೆ ಹೋಗಿ ಬರ್ತಾ ಇದ್ಲಂತೆ. ಹೊಡೆದಿರೋದು ಅಮ್ಮನ ತಡಿಲ್ಲ ಅಂತ ನಮಗೂ ಹೇಳಿಲ್ಲ. ಶುಕ್ರವಾರ ಬೆಳಗ್ಗೆ ನೇಣಾಕಿ 1:30ಗೆ ನೇಣಾಕಿ ಅಷ್ಟೇ. ಏನಾದ್ರು ಇದಕ್ಕೂ ಮೊದ್ಲು ಏನಾದ್ರು ಪ್ರೀತಿ ಇತ್ತು ಅವ್ರ ನಡುವೆ? ಏನಕ್ ಗೊತ್ತಿಲ್ಲ ಸರ್, ನನಗ್ ಮಾತ್ರ ಗೊತ್ತಿಲ್ಲ. ಯಾರೋ ಅಂತ ಇದ್ರು ಪ್ರೀತಿ ಅದು ಇದು ಇತ್ತು, ಅದಕ್ಕೆ ಹೊಡೆದಿರೋದು ಅಂತ ಇದ್ರು, ಅಷ್ಟು ಮಾತ್ರ ಗೊತ್ತು ನನಗೆ. ಏನಾದ್ರು ಈ ವಿಚಾರವಾಗಿ ನಿಮ್ ಮಗಳು ನಿಮ್ಮ ಹತ್ರ ಇಲ್ಲ ನಿಮ್ಮ ಮಿಸ್ಸಸ್ ಅವ್ರ ಹತ್ರ ಏನಾದ್ರು ಮಾಹಿತಿ ಹಂಚ್ಕೊಂಡಿದ್ರು? ಏನಿಲ್ಲ ಸರ್, ಏನು ಹೇಳಿಲ್ಲ ಅವ್ನು. ಮುಸ್ರೇ ಬಿಟ್ಟಿಲ್ಲ. ಏನ್ ವ್ಯಾಸಂಗ ಮಾಡ್ತಾ ಇದ್ರು? ಏನ್ ಓದ್ತಾ ಇದ್ರು ಅವರು? ಏನಕ್ಕ ಯಾವ್ದು ಡಿಪ್ಲೊಮಾ ಮಾಡಿ ಕೆಲ್ಸಕ್ಕೆ ಹೋಗ್ತಾ ಇದ್ದ.